ಬಡ್ಡಿ ದರ ಇರೋದ್ರಿಂದ ಪಾಪ ಅವರಿಗೆ ಒಂದು ಸ್ವಲ್ಪ ಗೊಬ್ಬರ ಕೊಡೋದಕ್ಕೆ ಮಾಡೋದಕ್ಕೆ ದುಡಿಮೆಗೆ ಖರ್ಚು ಅದ ರೀ ಅದು. ಇವತ್ತೆಲ್ಲ ತುಟ್ಟಿದ ಮಾರ್ಕೆಟ್, ನಿಮಗೆ ಗೊತ್ತಿಲ್ಲದ ವಿಷಯ ಏನಲ್ಲ. ಅದು ನೀವು ಬೇಕಾದ್ರೆ ಅಭ್ಯಾಸ ಮಾಡಿಸ್ರಿ, ನೀವು ಸ್ವತಃ ನಿಮ್ಮ ಬ್ಯಾಂಕ್ ವತಿಯಿಂದ ಮಾಡಿಸಿ. ಆ ದಿಶೆಯಲ್ಲಿ ಹೆಜ್ಜೆ ಇಟ್ಟರೆ ನಿಜವಾಗಿ ಒಂದು ದೊಡ್ಡ ಕ್ರಾಂತಿಕಾರಕ ಹೆಜ್ಜೆನ ಅಂತ ತಿಳ್ಕೊಂಬಿಡ್ರಿ. ಯಾಕೆ ಡಿಸಿಸ್ ಬ್ಯಾಂಕ್ ಇರೋದು ರೈತರಿಗೆ ಹಾಗೆ, ನೀವು ಇರೋದು ರೈತರಿಗೆ ಹಾಗೆ. ಇದನ್ನ ಯಾಕೆ ಮಾಡಬಾರ್ದು, ಈ ದಿಶೆಯಲ್ಲಿ ಯಾಕೆ ಚಿಂತನೆ ಮಾಡಬಾರ್ದು? ಇದ್ರ ಜೊತೆ ನಾವು ಎಲ್ಲಿಂದ ಒಂದು ವಿಷಯ ಹೇಳ್ತಾ ಇರ್ತೀನಿ. ನಮ್ಮ ರೈತರಿಗೆ ಮಾರ್ಕೆಟ್ ಆಗಬೇಕಾಗಿತ್ತಪ್ಪ ಅಂತಂದ್ರೆ ಪ್ರತಿಯೊಂದು ಹಳ್ಳಿಗೆ ಗೋಡೌನ್ ಕಟ್ಟಿಸ್ಕೊಡುವಂಥ ವಿಷಯ, ಅದನ್ನ ಯಾಕೆ ಡಿಸೈಡ್ ಮಾಡಬಾರ್ದು? ಇದು ನನ್ನ ಸಣ್ಣ ಪ್ರಶ್ನೆ. ಬಟ್ ಡಿಸ್ಕಷನ್ ಮಾಡಿರಿ, ಅದನ್ನು ಓಪನ್ ಡಿಸ್ಕಷನ್ ಮಾಡಿರಿ. ಅಲ್ಲೇ ರೈತರೆಲ್ಲ ಕೂಡಿಸ್ಕೊಡ್ರಿ. ಹೌದು, ಈಗ ನೋಡಿರಿ, ಉದಾಹರಣೆ ಕಪ್ಪಿಗಿಂತ ನೀವು ಶುಗರ್ ಫ್ಯಾಕ್ಟ್ರಿಗಳದಾವ, ಲಾಸ್ ಆಗಲಿ ಪ್ರಾಫಿಟ್ ಆಗಲಿ. ನೋಡಿರಿ, 1 ಎಕರೆಗೆ 4,500 ಒಂದು ಟನ್ನಿಗೆ ಖರ್ಚು ಬರ್ತವೆ. ನಿಮಗೆ ಗೊತ್ತಿದ್ದ ವಿಷಯ ಅದು. 4,500 ಬರೋದಿಲ್ಲ. ಇವತ್ತು ಬೇಕಾದ್ರೆ ಮಾರ್ಕೆಟ್ಗೆ ಇವತ್ತು ಬಂದು ನಾವು ನಿಮ್ಗೆ ತೋರಿಸ್ಕೊಡ್ತೀವಿ. ನಾವು ಆನ್ ಪ್ರಾಕ್ಟಿಕಲ್ ರೈತ ತೋರಿಸ್ಕೊಡ್ತಾರೆ ನಿಮಗೆ. ಪ್ರತಿ ಟನ್ನಿಗೂ 1,500 ರೂಪಾಯಿ ಲಾಸ್ ಮಾಡೋದು, 1,200-1,300 ರೂಪಾಯಿ ಲಾಸ್ ಮಾಡ್ಕೊಂಡು ರೈತರ ಮೇಲೆ 3,300 ಅದು ಕೊಡೋದು. ಶುಗರ್ ಫ್ಯಾಕ್ಟ್ರಿ ಮೇಲೆ ಎಲ್ಲ ಮಾಲೀಕರು ಇವತ್ತಿನ ಒಪ್ಪಿಗೆಲ್ಲ ಸರಿಯಾಗಿ ಅದು ಬಿಲ್ಲು ಕೊಡ್ತಾ ಇಲ್ಲ. ಅದು ನಿಮ್ಗೆ ಗೊತ್ತಿದ್ದ ವಿಷಯ ಅದು. ಅಟ್ಲೀಸ್ಟ್ ನೀವು 1 ಲಕ್ಷ ರೂಪಾಯಿ 1 ಎಕರೆಗೆ ಕೊಟ್ಟರೆ ಅದು ಮಾರ್ಟ್ಗೇಜ್ ಮಾಡ್ಕೊಂಡು ಕೊಡ್ರಿ, ಶೂನ್ಯ ಬಡ್ಡಿ ದರದ ಕೊಡ್ರಪ್ಪ ಅಂತಂದ್ರೆ ಆ ರೈತ ಅನುಕೂಲ ಆಗ್ತದೆ. ಜೊತೆಗೆ ಇನ್ನುಳಿದ ಬೆಳೆಗಳ ಸಂಗ್ರಹ ಮಾಡೋದಕ್ಕೆ ಒಂದು ಹಳ್ಳಿಗೆ ಒಂದು ಗೋಡೌನನ್ನು ಕಟ್ಟಿಸಿಕೊಡ್ರಿ ಅವ್ರಿಗೆ. ಅವ್ರ ಕಡೆಯಿಂದ ಮಿನಿಮಮ್ ಬಡ್ಡಿ ದರದಲ್ಲೇ 2,000 ಮಾಡಿಕೊಟ್ರಪ್ಪ ಅಂದ್ರೆ ನಿಮ್ಮ PKPS ಪ್ರತಿಯೊಂದು PKPSದಲ್ಲೇ ಒಂದು ಗೋಡೌನ್ ಆಯ್ತಪ್ಪ ಅಂದ್ರೆ ಅಲ್ಲಿ ಯಾವ